ಅವಾಗ ಅದು ನಿನ್ ಬುಡಕ್ಕೆ ಬರೋದು. ಮತ್ತೆ ಮಾತೆ ಕೇಳಲ್ಲ ಅಂತಾನೆ ಏನ್ ಬೇಕು ಎಷ್ಟು ಬೇಕು ಅಂದ್ರೆ ನಾನು ಕಾಕಿ ಹಾಕಿದ್ದೀನಿ, ಕಾನೂನು ಕಣ್ಗೆ ಮಸಿ ಬಳಿಯಲ್ಲ ಅಂತಾನೆ ನಾನ್ ನೋಡ್ದೇ ಇರೋ ಕಾಕಿನ. ಎಲ್ಲ ಖಾಕಿ ಕಲರು ಒಂದೇ ಇದೆ ಅಂದ್ ಮಾತ್ರಕ್ಕೆ ಎಲ್ಲರೂ ಕಲರ್ಫುಲ್ ನೋಟ್ಗಳ ಹಿಂದೆ ಕಲರ್ಫುಲ್ ಸೆರ್ಗಿಂದೆ ಹೋಗ್ತಾರೆ ಅಂತ ಅನ್ಕೋಬೇಡ. ಈ ಕಾಲದಲ್ಲಿ ಸಂಬಳ ಬಂದ್ರೆ ನೆಟ್ಟಿಗೆ ಸಂಸಾರ ಮಾಡೋಕ್ಕಾಗಲ್ಲ. ಅದರಲ್ಲಿ ಕೊಟ್ಟಿದ್ ಬಾಯಿ ಮುಚ್ಕೊಂಡು ಈಸ್ಕೊಂಡು ಆರಾಮಾಗಿರು ಅಂದ್ರೆ ನನ್ನೇ ಎದುರಾಕೊಂತಾನ, ಅದು ಅವನ್ಗೆ ಕಷ್ಟ. ನೋಡ್ದ್ಯಾ ನಾರಾಯಣಪಟ್ಟಣದ ಗಲ್ಲಿ ಗಲ್ಲಿಲು ನಿಂದು ಪ್ರಕಾಶ್ ಒಂದು ಪ್ರೇಮ ಪುರಾಣ. ಏನ್ ಹೆಣ್ಮಕ್ಳು ಏನೋ ಮಾನ ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥನೇ ತಿಳ್ಕೊಂಡಲ್ಲೇ ಬದುಕ್ತಾ ಇದ್ದೀರಾ. ಗಂಭೀರವಾಗಿ ಮದುವೆ ಆಗ್ಬಾರ್ದಿತ್ತ? ನೀವಿಬ್ರು ಸೇರ್ಕೊಂಡೆ ನಿಮ್ಮ ಅಪ್ಪನ ಚಟ್ಟ ಕಟ್ಬಿಡ್ತೀರ. ಒಟ್ನಲ್ಲಿ ನರಸಿಂಹಮೂರ್ತಿ ಸುಖವಾಗಿ ಬದುಕಕ್ಕಾಗಲ್ಲ ಕಣ್ರೆ. ಹೆಣ್ಮಕ್ಳೇ ತಪ್ಪ ಇದನ್ನೆಲ್ಲ ನೋಡೋ ಹಾಗೆ ಮಾಡ್ಬಿಟ್ರಿ ನೀವು. ಸಾರ್ಥಕವಾಯ್ತು ಹೆತ್ತೋರ್ ಜೀವನ. ಹೆತ್ತೋರ್ ಹೊಟ್ಟೆ ಹುರ್ಸಲ್ಲ ನಾವು. ಆ ರೀತಿ ಸಾರ್ಥಕ ತರೋ ಕೆಲ್ಸನೂ ಮಾಡಲ್ಲ. ಯಾರೋ ಮುಂಡೆವು ಆ ರೀತಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹುಚ್ಚು ಮುಂಡೆ ಸವಾಸ ನಿಮ್ಗೆ ಯಾಕೆ ಬೇಕಾಗಿತ್ತು? ಸುಮ್ಮನೆ ಯಾರೋ ಬರೆಯಲ್ಲ, ಅವ್ರ ತಲೆ ಕೆಡ್ಸಿರ್ತೀರಾ, ಅದಕ್ಕೆ ಬರ್ದಿರ್ತಾರೆ. ಪ್ರಕಾಶಂಗೆ ನಿಮ್ಮ ಅಕ್ಕ ಹುಚ್ಚರಿರೋದು ನನಗೇನು ಗೊತ್ತಿಲ್ದಲೇ ಇರೋ ವಿಷಯ ಅಲ್ಲ. ಅಲ್ಸಿಂಗಚಾರ್ರೆ, ಆಗಿದೆ ತಪ್ಪು, ಏನ್ ಮಾಡಕ್ಕಾಗತ್ತೆ? ಸತ್ತಿರೋ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಬ್ಬ MLA ಜೈಲ್ ಕಳ್ಸಕ್ಕಾಗತ್ತಾ? ಹೋಮ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ಎತ್ತಗಡಿ ಮಾಡಿಸ್ಬಿಡ್ಲಾ? ಟ್ರಾನ್ಸ್ಫರ್ ಮಾಡ್ಸೋದು ದೊಡ್ಡ ವಿಷಯ ಅಲ್ಲ ಅಂತ ಪ್ರಾಮಾಣಿಕ ಇನ್ಸ್ಪೆಕ್ಟರ್ನ ಯಾಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅನುಮಾನ ಪಡ್ತಾರೆ. DC ಗಳು ಪ್ರಾಮಾಣಿಕ ಇನ್ಸ್ಪೆಕ್ಟರ್ಗಳು ಸತ್ತರೆ ಸರ್ಕಾರ ಸುಮ್ಮನೆ ಇರ್ಬೋದು, ಜನ ಸುಮ್ಮನೆ ಇರಲ್ಲ. ಕೊನೆಗೂ ಯಾರ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಮೊದಲು ನಿಮ್ಮ ಅಕ್ಕಂಗೆ ಒಂದು ಗಂಡು ನೋಡಿ ಮದುವೆ ಮಾಡಿ. ನಮ್ಮ ಅಕ್ಕಂಗೆ ಮದುವೆ ಮಾಡ್ಸೋ ನಮಗೆ ಚೆನ್ನಾಗಿ ಗೊತ್ತಿದೆ. ನೀವು ನಮಗೆ ಹೇಳ್ಕೊಡಕ್ ಬರಬೇಡಿ. ಸುಮ್ಮನೆ ನಿಮ್ಮ ದಾರಿ ನೋಡ್ಕೊಂಡು ನೀವು ಹೋಗ್ತಾ ಇರಿ. ನನಗೆ ದಾರಿ ತೋರಿಸ್ತೇನೆ. ಏನೇ ಗೊತ್ತಿದೆ ನಿನಗೆ? ಮಾತೆತ್ತಿದ್ರೆ ಸಾಹೇಬ್ರ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳೋದು ಅಷ್ಟೇ ಗೊತ್ತಿರೋದು ನಿನಗೆ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಅಕ್ಕನ್ನ ಸಾಹೇಬ್ರು ಎಲ್ಲಿ ಮದುವೆ ಆಗ್ತಾರೆ? ನಿನ್ನ ವರ್ಚಸ್ಸು ಎಲ್ಲರ ಕಣ್ಣು ಕುಗ್ಸಿದೆ ವಿಕ್ರಮ್. ಅವಕಾಶಕ್ಕೆ ಕಾಯ್ತಾ ಇದ್ದಾರೆ. ಸಿಕ್ಕಿದ್ರೆ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಹೈಕಮಾಂಡ್ ವಿಷಯದಲ್ಲೂ ಅದೇ ಆಗಿದ್ದು, ನೆನಪಿದೆ ತಾನೇ? ಮತ್ತೇನ್ ಮಾಡೋದು ಪ್ರಮೋದಿನಿ? ನಮ್ಮ ಅಕ್ಕ ಯಾವತ್ತಿದ್ರು ವಿಕ್ರಮ್ ಸಿಂಹ ಅವ್ರಿಗೇನೆ. ನೋಡ್ತಾ ಇರಿ, ಇನ್ನು 15 ದಿನದೊಳಗಡೆ ಮೇಘನ್ ಅಕ್ಕಂಗೂ ವಿಕ್ರಮ್ ಸಿಂಗ್ಗೂ ಮದುವೆ ಮಾಡಿಸ್ತೀನಿ. ಮೇಘ್ನ ಮುಗಿಸ್ಬಿಡ್ಲಾ? ಅಕ್ಕ ತಂಗಿ ಜೊತೆ ಹುಟ್ಟಿಲ್ಲ ನಾನು. ಅದು ಒಂದು ಹೆಣ್ಣನ್ನ ಪ್ರೇಮಿಸ್ಬಿಟ್ಟೆ, ಅದಕ್ಕೆ ಬರ್ದೆ. ಲಗ್ನ ಪತ್ರಿಕೆ ಮೇಲೆ ಬರೆಯೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ನೀವು ಯಾರು ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕೆ ಗೋಡೆಗಳ ಮೇಲೆ, ನೀರಿನ ಟ್ಯಾಂಕ್ಗಳ ಮೇಲೆ ಬರ್ದೆ. ಪ್ರೀತಿ ಉಕ್ಕಿ ಹರಿತಾ ಇರೋ ಪ್ರೀತಿನ ತಡೆಯೋಕ್ಕಾಗಿಲ್ಲ, ಅದಕ್ಕೆ ಬರ್ದೆ. ನೀನು ಒಬ್ಬ ಗಂಡ ಈ ರೀತಿ ಮಾತಾಡ್ತಿಲ್ಲ. ನಾಚಿಕೆ ಆಗತ್ತೆ ಕಣೆ, ಆಗತ್ತೆ. ಮದುವೆ ಆಗಿಲ್ಲ, ಅದಕ್ಕೆ ಈ ನಾಟ್ಯ ಮಾನ ಮರ್ಯಾದೆ ಎಲ್ಲ ಬಿಡ್ತಾ ಇದ್ದೀನಿ. ಎಷ್ಟು ದಿನ ಅಂತ ಕಾಯ್ಲಿ? ಇಷ್ಟು ದಿನ ನಿಮ್ಮ ಮನೆಗೆ ಓಡಾಡಿ ಹಾಕಿರೋ ಚಪ್ಪಲಿಗಳೆಲ್ಲ ಸೌದೋಗಿದ್ದಾವೆ. ನಿನಗೆ ಯಾರೋ ಬರೋದಕ್ಕೆ ಹೇಳಿದ್ದು? ನಿನಗೆ ಯಾರು ಬರೋದಕ್ಕೆ ಹೇಳಿದ್ದು? ಹಾ, ನಮಗ್ ಬಂದೆ ತೊಂದರೆ ಕೊಟ್ಟಿದ್ಯಾ? ಯಾಕೆ ಬಿಡ್ಬೇಕು ಅಂತ? ನಿನ್ನ ಪ್ರೀತಿ ಮಾಡಿದ್ದೀನಿ. ಪ್ರೀತಿ ಮಾಡಿದೋ ಬಿಡೋಕಲ್ಲ. ನೀನ್ ಪ್ರೀತಿಸ್ಬಿಟ್ರೆ ಆಗೋಯ್ತಾ? ನಿನ್ನನ್ ಯಾವಳ ಪ್ರೀತಿಸಿದಾಳೆ? ನೀನು. ನಿನ್ ಜನ್ಮಕ್ಕಿಷ್ಟು. ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ ನನಗೆ. ನಿನ್ನ ಪ್ರೀತಿ ಹುಟ್ಟುತ್ತಾ? ಪ್ರೀತಿ ಅಂದ್ರೆ ಏನಂತ ಗೊತ್ತಾನೋ ನಿನಗೆ? ಗೊತ್ತಾ? ಪ್ರೀತಿ ಕಿತ್ಕೊಳ್ಳೋದಲ್ಲ, ಪಡ್ಕೊಳ್ಳೋದು. ಪ್ರೀತಿ ಮಾಡೋದಲ್ಲ, ಅದು ತಾನಾಗೆ ತಾನಾಗೋದು. ಪ್ರೀತಿ ಮಾಡು ಅಂದ್ರೆ ಹೇಗ್ ಮಾಡ್ಲಿ? ನಾನೇನು, ನನ್ ಭಾವನೆಗಳೇನು ಅಂತ ತಿಳ್ಕೊಂಡಿದ್ಯಾ? ನಾನು ಯಾವುದಕ್ಕೋಸ್ಕರ ತುಡಿತಾ ಇದ್ದೀನಿ ಅಂತ ಗೊತ್ತಾ ನಿನಗೆ? ನನ್ನ ಕನಸುಗಳು, ನನ್ನ ಭಾವನೆಗಳ ಬಗ್ಗೆ ಯೋಚನೆ ಮಾಡಿದ್ಯಾ?
ಯಾವುದಕ್ಕೋಸ್ಕರ ನಾನು ನಿನ್ನ ಪ್ರೀತಿಸ್ಬೇಕು? ಆಗ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಹೇಳ್ದೆ. ಈಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನ್ ಮದ್ವೆ ಅಂತ ಆದ್ರೆ ಅದು ವಿಕ್ರಮ್ ಸಿಂಹ ಸಾಹೇಬ್ರನೇ. ವಿಕ್ರಮ್ ಸಿಂಹ ಸಾಹೇಬ್ರನೇ. ವಿಕ್ರಮ್ ಸಿಂಹ ಸಾಹೇಬ್ರನೇ. ವಿಕ್ರಮ್ ಸಿಂಹ ಸಾಹೇಬ್ರನೇ. ಸಾಹೇಬ್ರನ್ ಮದುವೆ ಆಗ್ಬಿಡ್ಬೇಕಾ? ಆಗ್ತಾಳ್ರಿ, ಹಾಗೆ ಆಗ್ತಾಳೆ. ಎಲ್ರೂ ಬರ್ದಿಟ್ಕೊಳ್ಳಿ, ನಮ್ಮ ಅಕ್ಕ ಮೇಘನ MLA ವಿಕ್ರಮ್ ಸಾಹೇಬ್ರನ ಮದುವೆ ಆಗೇ ಆಗ್ತಾಳೆ. ಇದು ನಮ್ಮೂರ್ ಹೊಳೆ ನರಸಿಂಹಸ್ವಾಮಿ ಮೇಲೆ ನನಗೂ ಸತ್ಯ ಸತ್ಯ ಸತ್ಯ. ನನ್ನ ಮಾತೇನಾದ್ರೂ ಸುಳ್ಳಾದ್ರೆ ನಮ್ಮ ಅಕ್ಕ ಪ್ರಕಾಶನ್ ಮದುವೆ ಆಗೇ ಆಗ್ತಾಳೆ. ವಿಕ್ರಮ್ ಸಿಂಹ ಸಾಹೇಬ್ರನೇ. ಅಪ್ಪಾಜಿ, ನಾನು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೀನು ಹೇಳ್ತಾ ಇರೋದು ನಿಜ ಏನೋ ಕಂದ? ಓ ಅಮ್ಮ. ನೋಡಿದ್ರಿ, ವಿಕ್ರಮ್ಗೆ ಗುರೂಜಿ ಮೇಲೆ ಈಗ ನಂಬಿಕೆ ಬರ್ತಾ ಇದೆ. ಅವ್ರು ಹೇಳಿರೋ ಮಾತೆಲ್ಲ ನಿಜ ಆಗ್ತಾ ಇದೆ. ಅವರು ಹೇಳಿದ್ರು, ಹಂಸಿನಿ ಜಾತಕದಿಂದ ನಮ್ಮ ಮಗನಿಗೆ ಭವಿಷ್ಯ ಉಜ್ವಲವಾಗುತ್ತೆ, ಅವ್ರಿಗೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ. ನೋಡಿ, ಮೊದಲು ನೀವು ನಾಗಲಕ್ಷ್ಮಿ ಹತ್ರ ಮಾತಾಡಿ. ನಾನು ಗುರೂಜಿಗೆ ಫೋನ್ ಮಾಡಿ ಹೇಳ್ತೀನಿ, ನಿಂತು ಹೋಗಿರೋ ನಿಶ್ಚಿತಾರ್ಥನ ನಾಳೆನೇ ಮಾಡೋಣ ಅಂತ. ಮೊದಲು ಆ ಮಿರ್ಚಿಗೆ ವಿಷಯ ತಿಳಿಸಿ, ಇಲ್ಲಾಂದರೆ ಸುಮ್ಮನೆ ಬಂದು ಕಿರಿಕ್ ಮಾಡ್ತಾನೆ. ವಿಕ್ರಮ್, ನಿನ್ನ ಎಂಗೇಜ್ಮೆಂಟ್ನ ಗ್ರ್ಯಾಂಡಾಗಿ ಮಾಡೋಣ ಕಣೋ. ನಿನ್ನ ಪಕ್ಷದವ್ರನ್ನ, ಫ್ರೆಂಡ್ಸ್ನ ಎಲ್ಲರನ್ನೂ ಕರಿ. ನಾನು ಗುರೂಜಿಗೆ ಫೋನ್ ಮಾಡ್ತೀನಿ ರೀ. ಅಮ್ಮ, ಒಂದು ನಿಮಿಷ. ನಾನು ಮದುವೆ ಆಗಬೇಕು ಅಂತಿರೋದು ಹಂಸಿನಿನಲ್ಲ. ನಾನು ಮದುವೆ ಆಗೋ ಹುಡುಗಿ ನಾರಾಯಣಪಟ್ಟಣದಲ್ಲಿದ್ದಾಳೆ. ಏನಂದಿ ಅಕ್ಕ? ನೀನು ಸಾಹೇಬ್ರನ್ನ ಮದುವೆ ಮಾಡ್ಕೊಳ್ತೀಯಾ? ಹೆಸರು ಮೇಘನಾ ಅಂತ. ಪೋಸ್ಟ್ಮ್ಯಾನ್ ನರಸಿಂಹಮೂರ್ತಿ ಮಗಳು. ಇಷ್ಟು ಹೇಳಿದೆಯಲ್ಲ, ನಂಗೆ ಅಷ್ಟೇ ಸಾಕು. ನಿನ್ನ ಸಾಹೇಬ್ರ ಜೊತೆ ಮದುವೆ ಮಾಡಿಸ್ತೀನಿ ನಾನು. ಇದರಲ್ಲಿ ಬಡವರ ಮನೆ ಭಕ್ತಿ ಶ್ರದ್ಧೆ ಎದ್ದು ಕಾಣಿಸ್ತಾ ಇದೆ. ಮಿಸ್ ಆಗಿ ನಾವು ಬಯಸಿದ ಜಾತಕನೇ ನಮ್ಮ ಮನೆ ಹುಡ್ಕೊಂಡು ಬಂದಿದೆ ಅಂದಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ದೇವರಿಗೆ ತಲುಪಿದೆ ಅಂತಾಯ್ತು. ಅವ್ರ ಮನೆಗೆ ಹೋಗಿ ನೀವು ಮಾತಾಡ್ಕೊಂಬನ್ನಿ. ಇನ್ಯಾರೇ ಬಂದ್ರು ಇದನ್ನ ತಡೆಯೋದಕ್ಕಾಗಲ್ಲ. ಅಯ್ಯೋ, ಇವಾಗ ಯಾರು ನನ್ನ ತಡೆಯೋದಕ್ಕಾಗಲ್ಲ. 15 ದಿವಸದಲ್ಲಿ ನನ್ನ ಅರೆಸ್ಟ್ ಮಾಡ್ತೀನಿ ಅಂದಲ್ವಾ? ಅದೇ 15 ದಿವಸದಲ್ಲಿ ನಾನು ಮೇಘನಾಗೆ ತಾಳಿ ಕಟ್ತೀನಿ. ಆಗ ನನ್ನ ಅರೆಸ್ಟ್ ಮಾಡಕ್ಕೆ ಬಂದರೆ ನನ್ನ ಹೆಂಡತಿನೇ ಕೇಸ್ ವಾಪಸ್ ತಗೊತಾಳೆ. ನೋಬಡಿ ಕ್ಯಾನ್ ಕ್ಯಾಚ್ ವಿಕ್ರಮ್ ಸಿಂಹ.